ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯೋದನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬುಡಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆ ಉಂಡಾಡಿಗುಂಡನ್ನ ನಿಮ್ಮನೆ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ದಯವಿಟ್ಟು ಫುಲ್ಲಾಗೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಗುರು ಹೋಟ್ಲು ವಿಡಿಯೋ ಇಲ್ವಾ ಇವತ್ತು ಅಂತ ಅಂದ್ರ ಇವತ್ತು ನಾಳೆ ಅಲ್ವಾ, ಜೂನ್ 1. ಇದೇ 31 ಮೇ ತಿಂಗಳು ಹಿಂಗೆ ಕೂತ್ಕೊಂಡು ನಮ್ಮ ಸ್ನೇಹಿತರು ಒಂದಿಬ್ಬರು ಬಂದಾಗ ಕೂತ್ಕೊಂಡು ಮಾತಾಡಿದಾಗ ನೀನು ಯಾಕೆ ಯೂಟ್ಯೂಬ್ ಶುರು ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆನ ಎತ್ತಿ ಇವತ್ತು 2 ವರ್ಷ ಆಯಿತು. ಅದ್ರ ನೆನಪಾಯಿತು, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಣ್ರಿ. 2 ವರ್ಷ, ಓ ಮೈ ಗುಡ್ನೆಸ್. ಸರಿ ಮಾಡೋಣ. ಯಾಕೆಂದರೆ ನಾನು ಉದಯ ಟಿ ವಿಲೇ 2010ರಲ್ಲಿ ಕರುನಾಡ ಸ್ವಾದ ಅಂತ ಪ್ರತಿ ಹೋಟ್ಲುಗಳಿಗೆ ಹೋಗ್ಬಿಟ್ಟು ಅಲ್ಲಿಯ ನಮ್ಮ ಕನ್ನಡದ ಸಂಸ್ಕೃತಿ ಸಂಪ್ರದಾಯ ಪದ್ಧತಿಗಳ ಬಗ್ಗೆ ಮಾತಾಡುವಂಥದ್ದು ಆ ಕಾರ್ಯಕ್ರಮದಲ್ಲಿ ನಾನು ಮಾಡಿದ್ದೆ. ಆ ಫ್ಲೋ ಗೊತ್ತಲ್ಲ, ನೀವು ಯಾಕೆ ಮಾಡಬಾರ್ದು ಅಂದಾಗ ಸರಿ ಮಾಡೋಣ ಬಿಡು ಅಂತ ಹೇಳಿ ಐ ಥಿಂಕ್ 2022 ಸೆಪ್ಟೆಂಬರಲ್ಲಿ ಏನೋ ಶುರು ಮಾಡಿದಂಥದ್ದು. ಶುರು ಮಾಡೋಕ್ಕೆ ಮುಂಚೆ ಭಾಳ ಭಯ, ನಮ್ಮನ್ನು ಜನ ನೋಡ್ತಾರ, ಅದು ಮೊಬೈಲಲ್ಲಿ ನೋಡ್ತಾರ, ಅಥವಾ ಯೂಟ್ಯೂಬ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ ಇಲ್ಲಿ ನಮ್ಮನ್ನು ಜನಗಳಿಗೆ ನಾವು ಹೋಗಿ ತಲುಪ್ತೀವ ಅನ್ನೋ ಒಂದು ಭಯ ಇತ್ತು ನನಗೆ ಮೊದಲಿಂದ. ಈಗ ಆಯಿತು, ವೀಡಿಯೋಗಳೆಲ್ಲ ಮಾಡಿಬಿಟ್ವಿ. ವೀಡಿಯೋ ಮಾಡೋಕ್ಕೆ ಮುಂಚೆ ನನ್ನ ಸ್ನೇಹಿತರು ಒಂದು ಜನ ಒಂದು 20 ವೀಡಿಯೋ ಮಾಡ್ಕೊಂಬಿಡಿ ಫಸ್ಟು. ಯಾಕೆಂದರೆ ಒಂದು 2-3 ಮಾಡ್ಕೊಂಡು ಬಿಟ್ಟು ಜನ ನೋಡಲಿಲ್ಲ ಅಂದರೆ ಹುಮ್ಮಸ್ ಕಳ್ಕೊಂಬಿಡ್ತೀವಿ ನಾವು. ಹಂಗಾಗದು ಬೇಡ, ಒಂದು 20ರಿಂದ 30 ಹೋಟ್ಲದ ವೀಡಿಯೋ ಮಾಡ್ಕೊಂಬಿಡಿ ಫಸ್ಟು ಅಂದರು. ಅದೇ ರೀತಿ ಒಂದು 30 ಹೋಟ್ಲದು ವೀಡಿಯೋಗಳನ್ನು ಮಾಡಿ ಒಂದು ಕಡೆ ಇಟ್ಕೊಂಡು ಒಂದೊಂದಾಗಿ ಬಿಡೋಕ್ಕೆ ಶುರು ಮಾಡಿದಂಥದ್ದು. ಪ್ರೋಮೋಯಿಂದ ಡ್ರೋನ್ ಶಾಟ್ಸಿಂದ ಪ್ರತಿಯೊಂದು ಬಿಟ್ಟು ಅಂಥದ್ದು. ಪ್ರತಿಯೊಂದೂ ನನ್ನ ಗೆಳೆಯರಿಲ್ಲದೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಛಾಯಾಗ್ರಾಹಕರು, ಎಡಿಟರು ಇವರು ಇಲ್ಲದೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಿಜ ಶ್ರಮ ಪಟ್ಟಿದ್ದೀವಿ, ಇಲ್ಲ ಅಂತಲ್ಲ, ಬಟ್ ಅವರಿಲ್ಲದೆ, ಇನ್ನೂ ವಿಶೇಷವಾಗಿ ನೀವಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು 100 ಜನ ಸಬ್ಸ್ಕ್ರೈಬರ್ ಅಟ್ಲೀಸ್ಟ್ ಆಗ್ತಾರೆ ನಮ್ಮ ಚಾನಲ್ಗೆ ಅನ್ನೋ ಒಂದು ಕುತೂಹಲ ಇತ್ತು. ಪ್ರೋಮೋ ಎಲ್ಲ ಬಿಟ್ಟ ಮೇಲೆ ಮೊದಲನೇ ದಿನವೇ 100 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರು. ಅದಾದಮೇಲೆ ಒಂದು 300-500 ಜನ ಅಟ್ಲೀಸ್ಟ್ ಆಗ್ತಾರ ಅಂತ ನೋಡಿದ್ವಿ, ಅದನ್ನು ಆಗೋಯ್ತು. ಆಮೇಲೆ ಮಾಮೂಲಿ ಹೋಟ್ಲು ವೀಡಿಯೋಗಳು ಒಂದು 2ಕ್ಕೇ ವೀಡಿಯೋಗಳು ಚೆನ್ನಾಗಾಗ್ಬಿಟ್ವು. ಯೂಟ್ಯೂಬಿಗೆ ಬೇಕಾದಂಥ 1000 ಸಬ್ಸ್ಕ್ರೈಬರ್ಸು ಆಗೋಯ್ತು. ಜೊತೆಗೆ ವಿಶೇಷವಾಗಿ 4000 ನಿಮಿಷ ನೋಡಬೇಕಲ್ಲ, ಅದು ಆಗೋಯ್ತು. ಮಾನಿಟೈಸೇಷನ್ನು ಆಗೋಯ್ತು. ಆವಾಗ ಗೊತ್ತಾಯ್ತು ನನಗೆ, ನಮ್ಮ ಕನ್ನಡಿಗರು, ನಮ್ಮ ಜನ ನಮ್ಮನ್ನು ಯಾವತ್ತಿಗೂ ನಮ್ಮದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನನ್ನ ಚಾನಲ್ಲೇ ಒಂದು ಸಾಕ್ಷಿ ಕಣ್ರಿ. ಅಂಥದ್ರಲ್ಲಿ ಭಾರಿ ಖುಷಿ ಆಯಿತು. ಇನ್ನೊಂದು ಕಡೆ ಭಯವೂ ಆಯಿತು, ಯಾಕೆಂದರೆ ಒಳ್ಳೆ ಕಂಟೆಂಟ್ ಕೊಡಬೇಕಲ್ಲ ನಾವು ಅನ್ನೋ ಒಂದು ಭಯ ಇವತ್ತಿಗೂ ಕಾಡುತ್ತೆ ನನ್ನ. ಇವತ್ತಿಗೂ ಈ ಕ್ಷಣಕ್ಕೂ ಕಾಡುತ್ತೆ ನನಗೆ. ಅಂಥದ್ರಲ್ಲಿ ಖುಷಿ ಆಗೋಯ್ತು. 1000 ಜನ ಆಗೋದ್ರು, ಎಲ್ಲ ಆಗೋಯ್ತು. ವೀಡಿಯೋಗಳನ್ನು ಹಾಕ್ಕೊಂಡೇ ಬಂದ್ವಿ. ಕೆಲವೊಂದೆಲ್ಲ ಲಕ್ಷದಲ್ಲಿ ನೋಡಿದ್ದಾರೆ ಜನ, ಕೆಲವೊಂದು 1000ಗಳಲ್ಲಿ ನೋಡಿದ್ದಾರೆ. ಏನೇ ಆದ್ರೂ 1000ನೋ 1,00,000ನೋ ನಾನು ನಿಮಗೆ ತಲುಪಿರೋದೇ ನನಗೆ ಒಂದು ಸಂತಸ. ಯಾಕಪ್ಪ ಅಂದರೆ ಯಾವುದೇ ರೀತಿ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲದೆ ನಾನೊಬ್ಬ ಪುಟ್ಟ ಕಲಾವಿದ, ಎಲೆಮರೆ ಕಾಯಾಗಿ. ನಾನು ನೋಡಿದರೆ ನೀವು, ನಾನು ಬಂದು 22 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ. ಯಾವುದೇ ರೀತಿ ಒಂದು ಕಾಂಟ್ರವರ್ಸಿ, ಜಗಳ ಪಗಳ ಏನೂ ಮಾಡ್ಕೊಂಡಿಲ್ಲ. ಎಲೆಮರೆ ಕಾಯಾಗೇ ನಾನು ಬದುಕೊಂಡು ಬಂದಿರೋವಂಥದ್ದು. ಆಮೇಲೆ ನನಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದೇ ಈ 2 ವರ್ಷದಿಂದ ಅಷ್ಟೇ ಗೊತ್ತಿರೋವಂಥದ್ದು. ಇದಕ್ಕೆ ಮುಂಚೆ ನಾನು ಯಾವ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲೂ ಇಲ್ಲ. ಕರೋನಾ ಟೈಮಲ್ಲಿ ಅವರು ನಮ್ಮ ಕಲಾವಿದರಾದಂಥ ರೇಖಾದಾಸ್ ಅವರು ಬಂದು ನನ್ನೊಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ರು. ಅದಾದಮೇಲೆ ನನಗೆ ಆ ಯೂಟ್ಯೂಬ್ ಅನ್ನೋ ಗಂಧಗಳಿನೇ ಗೊತ್ತಿಲ್ಲ, ಅಥವಾ ನಾನು ಯಾವುದು ಹೋಗಿ ಯೂಟ್ಯೂಬಲ್ಲಿ ಹೋಗಿ ಆ್ಯಕ್ಟಿಂಗ್ ಒಂದು ಮಾಡಿರುವಂಥದ್ದು ಅಂಥದ್ದೆಲ್ಲ ಯಾವುದೂ ಮಾಡಿರಲಿಲ್ಲ. ಅಂಥದ್ರಲ್ಲಿ ನನ್ನ ಚಾನಲಲ್ಲಿ ನೀವೆಲ್ಲ ನನ್ನನ್ನು ನೋಡಿ 38,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ 2 ವರ್ಷದಲ್ಲಿ. 2 ವರ್ಷ ಏನೂ ಆಗಿಲ್ಲ, 1.25 ವರ್ಷ ಏನೋ ಆಗಿದೆ, 1.5 ವರ್ಷ ಆಗಿದೆ. ಭಾರಿ ಸಂತಸ ಕೊಟ್ಟಿದೆ ನನಗೆ, ಭಾರಿ ಖುಷಿ ಕೊಟ್ಟಿದೆ. ನಾನು ಮಾಡ್ತಿರೋಂಥ ಕಾರ್ಯಕ್ಕೆ, ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ, ನಿಮ್ಮ ಚಪ್ಪಾಳೆಗೆ ನನ್ನ ಧನ್ಯವಾದಗಳು ಹೇಳಬೇಕು ಅನ್ನೋಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಅಂತ ಹೇಳ್ತಾ, ಸುಮಾರು ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಫ್ರೀ ಸಬ್ಸ್ಕ್ರಿಪ್ಷನ್ ಅದು, ನೋಡ್ಕೊಳ್ಳಿ. ಅದು ಆ ಸಬ್ಸ್ಕ್ರೈಬ್ ಬಟನ್ ನಂಗೆ ಒತ್ತುಬಿಟ್ಟು ಪಕ್ಕದಲ್ಲಿ ಆ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ತುಬಿಟ್ರೆ ನಾನು ಮಾಡೋವಂಥ ಕುಚೇಷ್ಟೆಗಳು, ವೀಡಿಯೋಗಳೆಲ್ಲ ನಿಮಗೆ ಬಂದು ತಲುಪುತ್ತೆ ನೋಟಿಫಿಕೇಷನ್ ಮುಖಾಂತರ. ದಯವಿಟ್ಟು ಇನ್ನಷ್ಟು ಪ್ರೋತ್ಸಾಹಗಳನ್ನು ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮಿಂಗ್ ಟು ವೀಡಿಯೋಸ್,
ಸಸ್ಯಾಹಾರಿ ಮಾಂಸಾಹಾರಿ ಹೋಟ್ಲುಗಳಿಗೆ ಹೋಗೋದು, ಸ್ಟ್ರೀಟ್ ಫುಡ್ಗಳಿಗೆ ಹೋಗೋದು, ವೀಡಿಯೋ ಮಾಡೋವಂಥದ್ದು. ಅಲ್ಲೂ ಅಷ್ಟೇ ಎಲ್ಲ ಕಡೆ ನಾವು ಹೋಗಿದ್ದ ಕಡೆ ಎಲ್ಲ ಅದ್ಭುತ ಪ್ರೋತ್ಸಾಹ ನಮಗೆ ಆ ಹೋಟೆಲ್ಲವ್ರು ಕೊಡೋ ಅಂಥದ್ದೇ ಆಗಿರ್ಬೋದು, ಅಥವಾ ಅಲ್ಲಿ ಬಂದಿರೋವಂಥ ಕಸ್ಟಮರ್ಸ್ ಕೊಡೋ ಅಂಥದ್ದೇ ಆಗಿರ್ಬೋದು. ಯಾಕಪ್ಪ ಅಂದರೆ ನಾನು ಪುನೀತ್ ಸಾರು, ದರ್ಶನ್ ಸಾರು, ಶಿವಣ್ಣವ್ರ ಜೊತೆಗೆ ಎಲ್ಲ ಜೊತೆಗೂ ಸುಮಾರು ಜನ ಜೊತೆಗೆ ಆ್ಯಕ್ಟಿಂಗ್ ಮಾಡಿರೋದ್ರಿಂದ, ಆಮೇಲೆ ಚಾನಲೆಲ್ಲ ಬರ್ತಿದ್ದರಿಂದ ಎಲ್ಲರೂ ನಮ್ಗೆ ಹೋಗಿದ್ದ ಕಡೆ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ನಮ್ಗೆ ಯಾವುದೇ ರೀತಿ ತೊಂದರೆಗಳನ್ನು ಕೊಡಲ್ಲ. ಸುಮಾರು ಕಡೆ ಅಂತೂ ನಾನು ಹೇಳಬೇಕು ಅಂದರೆ ಸ್ಟ್ರೀಟ್ ಫುಡ್ ನಾವು ಮಾಡ್ತೀವಲ್ಲ, ಅಣ್ಣ ಬಿಲ್ ಕೊಡಬೇಡಿ ಅಣ್ಣ ಅಂತಾರೆ. ಏನು ಗುರು ಬಿಲ್ಲೇ ಕೊಡಲ್ಲ, ತಿಂದ್ಬಿಟ್ಟು ಹೊಂಟೋಗ್ಬಿಡ್ತೀಯ ಅಂತ ಕಮೆಂಟಲ್ಲಿ ಕೆಲವರು ಹೇಳ್ತಾರೆ. ನಾವು ಕಲಾವಿದರು, ನಾವು ಇವತ್ತು ಒಂದಷ್ಟು ಜನ ಕ್ರಿಯೇಟರ್ಸ್ ಅಂತಿದ್ದೀವಿ ನೋಡಿ. ನಮ್ಮ ಏನೋ ಒಂದು ಆಶೀರ್ವಾದ ಆರೈಕೆ ಅಂದರೆ ನಾವು ಅಷ್ಟೆಲ್ಲ ಮಾಡಿರ್ತೀವಲ್ಲ, ಒಂದು 4 ಅವರ್ ಮಾಡ್ತೀವಿ ಒಂದು ವೀಡಿಯೋ ಹೋದರೆ, ಮಾಡೋದಕ್ಕೆ ಒಂದು 4 ಅವರ್ ಆಗೋದು ಶೂಟಿಂಗು. ನಮ್ಮ ಶ್ರಮ ನೋಡ್ಬಿಟ್ಟು ನೀವು ಬಂದಿರೋದೇ ಖುಷಿ ಅಣ್ಣ, ಬಿಲ್ಲೇ ಕೊಡಬೇಡಿ ಅಣ್ಣ, ನೀವು ನಮ್ಮ ಮನೆಯವರಣ್ಣ, ನೀವು ಯಾಕಣ್ಣ ಬಿಲ್ ಕೊಡ್ತೀರಾ ಅಂತ ಬೈತಾರೆ ನಮಗೆ. ಆ ಥರ ಎಲ್ಲ ಮಾಡ್ತಾರೆ. ಅದೇ ನಮ್ಮ ಕನ್ನಡಿಗರ ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ, ಅವರ ಧಾರಾಳತೆನೇ ನಮ್ಮಂಥ ಕ್ರಿಯೇಟರ್ಸು ಉಸಿರಾಡೋ ಅಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಭಾರಿ ಖುಷಿ ಆಗುತ್ತೆ. ಸುಮಾರು ಜನ ಕಮೆಂಟ್ಗಳು ಮಾಡ್ತಿರ್ತೀರಿ, ಅವೆಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ಯಾಕಪ್ಪ ಅಂದರೆ ನಿಮ್ಮ ಸಮಯವನ್ನು ನನ್ನ ಒಂದು ವೀಡಿಯೋಗೋಸ್ಕರ ನೀವು ನೋಡುವಂಥದ್ದು ಇದೆಯಲ್ಲ, ಅದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡೋವಂಥದ್ದು ಮಾಡ್ತಿರ್ತೀನಿ. ನಿಮ್ಮ ಪ್ರೋತ್ಸಾಹ ಅಂತೂ ಭಾರಿ ಖುಷಿ ಆಗುತ್ತೆ ಕಣ್ರಿ, ಭಾರಿ ಖುಷಿ. ಕೆಲವೊಬ್ಬರು ಇದ್ದೀರಿ, ಕೆಲವೊಬ್ಬರು ನನ್ನ ಬೈಯೋದು, ನನ್ನ ಆಡ್ಕೊಳ್ಳೋದು ಎಲ್ಲ ಮಾಡ್ತೀರಿ. ನನಗೇನು ಬೇಸರ ಇಲ್ಲ. ಕೆಟ್ಟ ಮಾತು ಬೈಯೋದು ಅವೆಲ್ಲ ಮಾಡ್ತೀರಿ. ಇವೆಲ್ಲ ನಾನು ಬೈಸ್ಕೊಂಡು, ಒದಿಸ್ಕೊಂಡು, ತುಳಿಸ್ಕೊಂಡೇ ರೀ ಬಂದಿರೋದು. ನನ್ನ ಇಂಟರ್ವ್ಯೂ ಇದೆ ನೋಡಿ ಕಲಾ ಮಾಧ್ಯಮದಲ್ಲಿ, ನಮ್ಮ ಪರಮವ್ರು ಮಾಡಿರೋಂಥ ಇಂಟರ್ವ್ಯೂ ಇದೆ. ನನ್ನ ಬದುಕನ್ನು ಅಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಬದುಕಿ ಬಾಳಿರೋದನ್ನು ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ನೀವು ನನ್ನ ಎಷ್ಟೇ ಕೆಟ್ಟದಾಗಿ ಬೈದರೂ ನನಗೆ ನೋವಾಗಲ್ಲ. ನೀವು ಬೈದಷ್ಟು ಅದು ನನ್ನ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಸುಮಾರು ಜನ ಆರೋಗ್ಯ ನೋಡ್ಕೊಳ್ಳಿ, ನೀವು ಮೊದಲು ಆರೋಗ್ಯವೇ ಮುಖ್ಯ ಅಂತ ಹೇಳ್ತಿರ್ತಾರೆ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣಾರ್ಥಿ. ನನ್ನ ಆರೋಗ್ಯ ಅದ್ಭುತವಾಗಿದೆ. ಹೌದು, ನಾನು ದಪ್ಪ ಇದ್ದೀನಿ, ಇಲ್ಲ ಅಂತಲ್ಲ. ಕರೋನಾ 3ನೇ ಅಲೆಯಲ್ಲಿ ನಾನು ಸಿಗಾಕೊಂಬಿಟ್ಟೆ. 3ನೇ ಅಲೆಯಲ್ಲಿ ಸಿಗಾಕೊಂಬಿಟ್ಟು ಮನೇಲಿ ನನಗೆ, ನಮ್ಮ ಶ್ರೀಮತಿಯವ್ರಿಗೆ, ಮಗನಿಗೆ 3 ಜನಕ್ಕೆ ಕರೋನಾ ಅಟ್ಯಾಕ್ ಆದಾಗ ಅದರಿಂದ ಆಚೆ ಬಂದ ಮೇಲೆ ಒಂಚೂರು ಬಾಡಿ ಪೇಯ್ನ್ ಅಂಥದ್ದಿದೆ. ಆಮೇಲೆ BP ಒಂಚೂರು ಬಾರ್ಡರಲ್ಲಿದೆ. ಅದು ಬಿಟ್ಟರೆ ದೇವರ ದಯೆ, ನನ್ನ ತಂದೆ ತಾಯಿ ಇಬ್ಬರೂ ಇಲ್ಲ ನನಗೆ. ಅವ್ರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಿಮ್ಮಂಥವ್ರ ಆಶೀರ್ವಾದ, ನನ್ನ ಆರೋಗ್ಯ ಫಸ್ಟ್ ಕ್ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಕೇಳ್ತಿರ್ತಾರೆ, ಹಂದಿ ಮಾಂಸ ಬೇರೆ ದನದ ಮಾಂಸದ್ದೆಲ್ಲ ಮಾಡಲ್ವ ನೀವು ಅಂತಾರೆ. ಅದೆರಡು ನನಗೆ ದೇವರಿದ್ದಂಗೆ, ನಮ್ಮೆಲ್ಲರಿಗೂ ಅದು ದೇವರಿದ್ದಂಗೆ ಕಣ್ರಿ. ದಯವಿಟ್ಟು ಅದನ್ನೆಲ್ಲ ಆ ಥರ ಎಲ್ಲ ಕಮೆಂಟ್ ಮಾಡಬೇಡಿ. ನಾವೆಲ್ಲ ಕಲಾವಿದರು ಕಣ್ರಿ, ಭಾಳ ಸರಳತೆಯಿಂದ ಜೀವನ ಮಾಡ್ಕೊಂಡು ಬಂದಿರೋವಂಥವ್ರು, ತುಂಬ ಸೂಕ್ಷ್ಮ ನಾವು. ಅಂಥದ್ದೆಲ್ಲ ಕಮೆಂಟ್ಗಳು ಹಾಕಬೇಡಿ ಸ್ನೇಹಿತರೆ, ಭಾಳ ನೋವಾಗ್ತದೆ. ಬಿಡು, ಏನೋ ಗೊತ್ತಿಲ್ಲದೆ ಹಾಕಿದ್ದಾರೆ ಅಂದ್ಕೊಂಡು ನಾನು ಅಂಥವಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಹೋಗೋಲ್ಲ. ಆದರೆ ನನ್ನ ನೋವನ್ನು ನಿಮ್ಮ ಹತ್ರ ಇವತ್ತು ತೋಡಿಸ್ಕೊಳ್ತಿರುವಂಥ ಒಂದು ಪ್ರಯತ್ನ. ಸೋಷಿಯಲ್ ಮೀಡಿಯಾ ಅಂದರೆ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಪ್ಲಸ್ಸನ್ನು ನಾವು ಹೆಂಗೆ ಸ್ವೀಕರಿಸ್ತೀವೋ, ಮೈನಸ್ಸನ್ನು ಅದೇ ಥರ ರಿಸೀವ್ ಮಾಡ್ಕೊಳ್ಳೋವಂಥ ಗುಣ ಇದ್ದವನು ಕ್ರಿಯೇಟರ್ ಆಗೋಕ್ಕೆ ಸಾಧ್ಯ ಅಲ್ವಾ. ಅಂಥದ್ರಲ್ಲಿ ನೀವೇನೇ ಆಡ್ಕೊಳ್ಳಿ, ಏನೇ ಬೈಕೊಳ್ಳಿ, ಏನೇ ಮಾಡಿದ್ರು ನಿಮ್ಮ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ. ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಪ್ರಯತ್ನ ನಂದು, ಫಲ ನಿಮ್ಮದು. ನೀವೇ ವೀಕ್ಷಕರು, ನೀವು ನನ್ನ ವೀಡಿಯೋ ನೋಡಿದ್ರೆ ಅಷ್ಟೇ ನಾನು ಮಾಡೋವಂಥ ಒಂದು ಪ್ರಯತ್ನಕ್ಕೆ ಫಲ ಸಿಗುವಂಥದ್ದು. ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಬೆಲ್ ಬಟನ್ನ ಒತ್ತಿ. ಏನು ಗುರು ಬೇರೆ ಬೆಂಗಳೂರಲ್ಲೇ ಮಾಡ್ತೀಯ ವೀಡಿಯೋನ, ಬೇರೆ ಎಲ್ಲೂ ಮಾಡಲ್ವಾ ಅಂತ ಕೇಳ್ತಿರ್ತೀರಾ. ಏನಾಗ್ಬಿಟ್ಟಿದೆ, ಇಲ್ಲೊಂದು ಕಡೆ ಶೂಟಿಂಗ್ಗಳು ಹೋಗ್ತಾ ಇರ್ತೀನಿ, ಇನ್ನೊಂದು ಕಡೆ ನನ್ನ ಜೊತೆಗೆ ಸುಮಾರು ಜನ ಇಲ್ಲ, ನಾನು ಒಬ್ಬನೇ ಈಗ. ಏಕೆಂದರೆ ನಮ್ಮ ಛಾಯಾಗ್ರಾಹಕರು ಬ್ಯುಸಿಯಾಗಿರ್ತಾರೆ, ಎಡಿಟ್ರು ಬ್ಯುಸಿಯಾಗಿರ್ತಾರೆ, ನಾನು ಒಬ್ಬನೇ ಹೋಗಿ ಶೂಟಿಂಗ್ ಮಾಡುವಂಥದ್ದು ಮಾಡ್ತಿರ್ತೀನಿ. ಅದರಿಂದ ಬೇರೆ ಬೇರೆ ಊರುಗಳಿಗೆ ಹೋಗಿ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಅದಕ್ಕೆ ತಕ್ಕನಂಗೆ ಕೆಲವೊಂದು ಅದ್ಭುತ ಹೃದಯಗಳನ್ನು ಹುಡುಕ್ತಾ ಇದ್ದೀನಿ. ನಿಮಗೂ ಯಾರಿಗಾದ್ರೆ ಬಂದು ನಮ್ಮ ಜೊತೆಗೆ ಕಾಲ ಕಳಿಬೇಕು, ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನನ್ನ ಒಂದು ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫೋನ್ ಮಾಡಿ, ವಾಟ್ಸಪ್ ಮಾಡಿ ನನಗೆ. ಖಂಡಿತ ಒಟ್ಟಿಗೆ ಕೆಲಸ ಮಾಡೋಣ ನಾವು ಅಂತ ಹೇಳ್ತಾ, ಬರೀ ವೆಜ್ ಅಂತ ಮಾಡೋದೇ ಇಲ್ಲ, ಬರೀ ನಾನ್ ವೆಜ್ಜೇ ಮಾಡ್ತೀಯ ಗುರು ಅಂತಿರ್ತಾರೆ. ಎರಡೂ ಮಾಡ್ತೀನಿ, ಅದೇನು ವೆಜ್ಜೇ ಮಾಡಬೇಕು ನಾನ್ ವೆಜ್ಜೇ ಮಾಡಬೇಕು ಅಂತಲ್ಲ.
ಎರಡೂ ಮಾಡ್ತಿರ್ತೀನಿ. ಯಾವುದು ಜನಕ್ಕೆ ತಲುಪತ್ತೆ, ಯಾವುದು ಜನಕ್ಕೆ ಇಷ್ಟ ಆಗುತ್ತೆ ಅದನ್ನು ಒಂಚೂರು ಜಾಸ್ತಿ ಮಾಡೋ ಥರ ಪ್ರಯತ್ನವನ್ನು ಮಾಡುವಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ಶುರು ಮಾಡಿದ್ದು ಕಾರಣ ನಮ್ಮ ಕನ್ನಡಿಗರ ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ, ವಿಶೇಷವಾಗಿ ನಮ್ಮ ಕರುನಾಡಿನ ರುಚಿಯನ್ನು ಇಡೀ ಲೋಕಕ್ಕೆ ತೋರಿಸುವಂಥ ಉದ್ದೇಶ. ಅದು ವಿಶೇಷವಾಗಿ ಅಡುಗೆ ಮಾಡೋವಾಗ ಒಲೆ ಮುಂದೆ ನಿಂತ್ಕೊಂಡು ಬೇಯ್ತಾರಲ್ಲ, ಆ ಹೃದಯಗಳನ್ನು ಅಡುಗೆ ಮಾಡೋರನ್ನ, ಅದನ್ನು ನಡೆಸ್ಕೊಂಡು ಹೋಗ್ತಿರೋಂಥವ್ರನ್ನ ತೋರಿಸೋ ಒಂದು ಪ್ರಯತ್ನ ಅದನ್ನು ಮಾಡ್ತಾಯಿದ್ದೀನಿ. ನಾನು ಅಲ್ಲಿ ಅವ್ರ ನಂಬರ್ಗಳನ್ನೂ ಹಾಕಿರ್ತೀನಿ. ಅವರು ಸುಮಾರು ಜನ ಫೋನ್ ಬಂದಿಟ್ಟಣ್ಣ ನಿಮ್ಮ ವೀಡಿಯೋ ನೋಡಿ ಒಂದಷ್ಟು ಜನ ಬಂದಿದ್ರು ಅಣ್ಣ ಅಂತಂತಾರೆ. ಹೌದಾ ಅಂತ ಅದೇ 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 ನಮಗೆ ಸಿಗ್ದಂಥ ಅವಾರ್ಡು. ನೀವು ಅಲ್ಲಿ ಹೋಗಿ ತಿಂದುಬಿಟ್ಟು ಆಮೇಲೆ ನನಗೂ ಸುಮಾರು ಜನ ವಾಟ್ಸಪ್ಪಲ್ಲಿ ಸೆಲ್ಫಿ ತೆಗೆದುಬಿಟ್ಟು ಕಳಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ತಿಂದ್ವಿ, ಚೆನ್ನಾಗಿತ್ತು, ರುಚಿ ಚೆನ್ನಾಗಿತ್ತು ಅಂತ ಹಾಕ್ತಾರೆ. ಕೆಲವೊಬ್ರು ಎಣ್ಣೆ ಜಾಸ್ತಿ ಆಗಿತ್ತು, ತುಪ್ಪ ಜಾಸ್ತಿ ಆಗಿತ್ತು, ಪೀಸ್ ಕಡಿಮೆ ಹಾಕಿದ್ರು ಅಂತೆಲ್ಲನೂ ಹೇಳ್ತಿರ್ತಾರೆ. ಇವೆಲ್ಲನೂ ಕೇಳಿಸ್ಕೊಂಡಿರ್ತೀನಿ ನಾನು ಅಂಥದ್ದು. ವಿಶೇಷವಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮ ಪ್ರೀತಿ, ವಿಶ್ವಾಸವೇ ನನಗೆ ಶ್ರೀರಕ್ಷೆ. ಏನೋ ಒಂದು ಮಾಡಕ್ಕೆ ಹೊಂಟಿದ್ದೀನಿ. 38,000 ಹೃದಯಗಳು ನನ್ನ ಒಪ್ಕೊಂಡಿದ್ದೀರಿ. ಅದು ಸಾಕಾ ಅಂದರೆ ನಾನು ಮನುಷ್ಯ ಕಣ್ರಿ, ಖಂಡಿತ ಸಾಲಲ್ಲ, ಇನ್ನೂ ಬೇಕು. ನಿಮ್ಮ ಪ್ರೀತಿ ಎಷ್ಟು ಕೊಟ್ಟರು ನಾನು ಬೇಡ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ. ನೀವೆಷ್ಟು ಪ್ರೀತಿ ತೋರಿಸ್ತೀರಾ ಅಷ್ಟು ಬೇಕು. ಎಲ್ಲರಿಗೂ ಶೇರ್ ಮಾಡಿ ನನ್ನ ವೀಡಿಯೋಗಳನ್ನು, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ವೀಡಿಯೋಗಳನ್ನು ನನ್ನನ್ನು ಶೇರ್ ಮಾಡಿದಷ್ಟು ಎಲ್ಲರಿಗೂ ಹೋಗಿ ತಲುಪತ್ತೆ. ನಿಜ ಹೇಳಬೇಕು ಅಂದರೆ ಸುಮಾರು ಕಡೆ ನಾನು ಇನ್ನೂ ತಲುಪೇ ಇಲ್ಲ, ನನ್ನ ಚಾನಲ್ಲೇ ತಲುಪಿಲ್ಲ. ಅಂಥದ್ರಲ್ಲಿ ತಲುಪುವಂಥ ಪ್ರಯತ್ನವನ್ನು ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಮಾಡಿದ್ರೂ ನಿಮಗೆ ಖುಷಿ ಪಡಿಸ್ಬೇಕು ಅನ್ನೋಕ್ಕೋಸ್ಕರ ಮಾಡ್ತೀನಿ ಕಣ್ರಿ. ಇದರಿಂದ ಎಷ್ಟು ದುಡ್ಡು ನೋಡ್ದಪ್ಪ ರಾಜಾ ಯೂಟ್ಯೂಬಿಂದ ಅಂತ ಕೇಳಿದ್ರೆ 38,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದು 4,000 5,000 ಹೋಗುತ್ತೆ ವ್ಯೂಸು. ಯೂಟ್ಯೂಬ್ ಪಂಡಿತರಿಗೆ ನನ್ನ ಚಾನಲಿನ ಯೋಗ್ಯತೆ ಏನು ಅಂತ ಗೊತ್ತಿರುತ್ತೆ. ನಾವು ದುಡ್ಡು ಮಾಡಬೇಕು ಅಂದರೆ ಸಿನಿಮಾ, ಸೀರಿಯಲ್ಲು, ಸ್ಟೇಜ್ ಕಾರ್ಯಕ್ರಮ ಅದಿದೆ. ನಮಗೆ ದುಡ್ಡು ಮಾಡೋಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿಲ್ಲ. ನಿಮ್ಮಗಳ ಮಧ್ಯದಲ್ಲಿ ಬದುಕಬೇಕು, ಬೆಳಿಬೇಕು, ನಿಮ್ಮಗಳ ಜೊತೆ ನಾನು ಇರಬೇಕು ಅನ್ನೋಕ್ಕೋಸ್ಕರ ಯೂಟ್ಯೂಬ್ ವೀಡಿಯೋ ಮಾಡ್ತಿರೋ ಅಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಊರಿಗೆ ಆಗಿರಲಿ ಎಲ್ಲ ಕಡೆ ಹೋಗಬೇಕು ಅನ್ನೋ ಆಸೆ. ನಿಮಗೂ ನನ್ನ ಜೊತೆಗೆ ಬಂದು ಒಂದೊತ್ತು ಊಟ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ನನಗೆ ವಾಟ್ಸಪ್ ಮಾಡಿ. ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದ್ರೆ ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ ಅಂತ ಹೇಳ್ತಾ ಮತ್ತೆ ಸೋಮವಾರದ ವೀಡಿಯೋಲ್ಲಿ ಬಂದು ಭೇಟಿ ಆಗ್ತೀನಿ. ಈ 2 ವರ್ಷಕ್ಕೆ ಮುಂಚೆ ಆದಂಥ ಈ ಯೂಟ್ಯೂಬ್ ನೋಟದ ಬಗ್ಗೆ ಹೇಳೋ ಅಂಥ ಒಂದು ಉದ್ದೇಶ ಈ ವಿಡಿಯೋದು. ಆಲ್ಮೋಸ್ಟ್ ಎಲ್ಲವನ್ನೂ ಹೇಳಿದ್ದೀನಿ. ನನ್ನ ಬೈರಿ ಉಗಿರಿ ಏನೇ ಮಾಡಿ ನಾನು ನಿಮ್ಮನೆ ಉಂಡಾಡಿ ಗುಂಡ. ನಾವೆಲ್ಲ ಕಲಾವಿದರು ನಿಮ್ಮನೆ ಮಕ್ಕಳಿದ್ದಂಗೆ. ಆ ಸದನ ನಿಮಗೆ ಖಂಡಿತ ಇದೆ, ಆದರೆ ಒಳ್ಳೆ ರೀತಿ ಬೈರಿ. ಯಾಕೆಂದರೆ ಮನೇಲಿ ಹೆಂಡತಿ ಮಕ್ಕಳು ಕಮೆಂಟ್ಸ್ನೆಲ್ಲ ನೋಡ್ತಿರ್ತಾರೆ. ಕೆಟ್ಟದಾಗೆಲ್ಲ ಬೈಯಕ್ಕೆ ಹೋಗ್ಬೇಡಿ, ನೋವಾಗ್ತದೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯೇ ನನ್ನ ಶಕ್ತಿ, ನಿಮ್ಮ ಧೈರ್ಯವೇ ನನ್ನ ಹುಮ್ಮಸ್ಸು, ನಿಮ್ಮ ಒಂದು ನಗು, ನಿಮ್ಮ ನಗುವೇ ನನ್ನ ಜೀವನ, ನನ್ನ ಈ ಒಬ್ಬ ಪುಟ್ಟ ಕಲಾವಿದನ ಬದುಕಿನ ಬೆಳಕು. ಸದಾ ಈ ಪುಟ್ಟ ಕಲಾವಿದ ನಿಮ್ಮನೆ ಉಂಡಾಡಿ ಗುಂಡನ್ನು ಆಶೀರ್ವಾದ ಮಾಡ್ತೀರಿ. ನಮಸ್ಕಾರ.